ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಎಲ್ಲಾಗುತ್ತೆ ಎರಡನೆಯದು ಅನ್ನುವಂಥ ಚರ್ಚೆ ತುಂಬ ಆಯಿತು. ಅದು ರಿಯಲ್ ಎಸ್ಟೇಟ್ ಮಾಫಿಯಾಗಳೇ ಬಹಳ ದೊಡ್ಡ ಮಟ್ಟದಲ್ಲಿ ದಂಧೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಯಾಕೆ ಅಂತಂದ್ರೆ ಒಂದು ನೆಲಮಂಗಲ ಬಳಿ, ಇಲ್ಲ ದಾಬಾಸ್ಪೇಟ್ ಬಳಿ, ಇಲ್ಲ ಈ ಕಡೆಗೆ ಹಾಸನದ ರೋಡ್ ಬಳಿ, ಕುಣಿಗಲ್ ಬಳಿ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ತದನಂತರ ದಕ್ಷಿಣ ಬೆಂಗಳೂರು ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ, ಯಾಕಂದ್ರೆ ಆ ಕಡೆಗೆ ಬೆಂಗಳೂರು ದಕ್ಷಿಣ ಅಂತ ಹೊಸ ಜಿಲ್ಲೆಯನ್ನ ಮಾಡ್ತಾ ಇದ್ರೆ ಅಲ್ಲಿಗೆ ಲಾಭ ಆಗೋ ರೀತಿಯಲ್ಲಿ ಮಾಡ್ತಾರೆ ಅಂತ. ಬಟ್ ಈಗ ಇನ್ನೊಂದು ಚರ್ಚೆಗೆ ಬರ್ತಾ ಇದೆ. ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಆಗುತ್ತಾ? ಎಲ್ಲಿ? ತಮಿಳುನಾಡಿನ ಹೊಸೂರಿನಲ್ಲಿ ಎರಡನೇ ಏರ್ಪೋರ್ಟ್ ಅಂತಿದ್ದಾರೆ. ನೋಡಿ, ರಿಯಲ್ ಎಸ್ಟೇಟ್ ಮಾಫಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಂಗಿದೆ. ಯಾರ್ಯಾರು ಲೀಡರ್ಸ್ಗಳಿದ್ದಾರೆ ಅವರವ್ರ ಜಮೀನುಗಳೆಲ್ಲ ಈ ಭಾಗಗಳಲ್ಲೇ ಇರೋದು. ಬೆಂಗಳೂರು ದಕ್ಷಿಣ, ಆಮೇಲೆ ಈ ಕಡೆಗೆ ದಾಬಾಸ್ಪೇಟೆ ನೆಲಮಂಗಲ ಬಳಿ, ಈಗ ಈ ಕಡೆಗೆ ಹೊಸೂರು ರೋಡ್. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಯಲಿದೆ ಅಂತಿದ್ದಾರೆ. ಸೊ ಗೊತ್ತಿಲ್ಲ ಈ ವಿಚಾರದಲ್ಲಿ. ಈ ಇನ್ವೆಸ್ಟರ್ಸ್ ಮೀಟ್ ಏನಿದೆ 11, 12, 13, 14 ಇದೆಲ್ಲ ಆದಮೇಲೆ ಡಿಸೈಡ್ ಮಾಡ್ತಾರಂತೆ. ಇದರಲ್ಲಿ ಯಾವ್ಯಾವ ಮಾಫಿಯಾಗಳಿದೆಯೋ ಏನೋ, ಯಾರ್ಯಾರು ಜಮೀನುಗಳಿದ್ದಾವೆ ಏನೋ, ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಒಂದೊಂದು ಈ ಥರ ಹಬ್ಬಿಸ್ತಾ ಹೋಗ್ತಾರೆ. ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಆಗುತ್ತಾ ಅಂತಂದರೆ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಬಟ್ ಎಲ್ಲಿ ಅನ್ನೋದೇ ಬಹಳ ಮುಖ್ಯವಾಗಿದೆ. ಆ ಎಲ್ಲಿ ಅನ್ನೋದಕ್ಕೇನೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಬಹಳ ದೊಡ್ಡ ಮಟ್ಟದಲ್ಲಿ ದಂಧೆ ಮಾಡ್ಕೊಳ್ಳೋಂಗೆ ಮಾಡ್ತಾ ಇದ್ದಾರೆ. ಅವಾಗವಾಗ ಬಿಡ್ತಾ ಇರೋದು. ಈ ಭಾಗದಲ್ಲಿ ಆಗುತ್ತೆ ಅನ್ನೋದು, ಅಲ್ಲಿ ಪ್ರೈಸ್ ಜಾಸ್ತಿ. ತಮಿಳುನಾಡಿನ ಹೊಸೂರಿನಲ್ಲಿ ಎರಡನೇ ಏರ್ಪೋರ್ಟ್ ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿ ಕೇಳಿದರೆ ಮುಗಿಲಿ, ಇದೊಂದು ಸಮಿಟ್ ಏನಿದೆ ನಡೀಲಿ, ಅದೆಲ್ಲ ಆದ ನಂತರ ಮುಂದಿನ ನೋಡೋಣ, ಗ್ಲೋಬಲ್ ಸಮಿಟ್ ಏನಿದೆ ಅದು ಮುಗಿಲಿ ಅಂತ. ಕೇಂದ್ರ ಸರ್ಕಾರ ಅನುಮತಿ ಕೊಡುತ್ತಾ ಅದನ್ನ ಹೇಳಿದ್ದಾರೆ. ತಮಿಳುನಾಡು ಮತ್ತೆ ನೀವು ಇಬ್ರು ಕೂತ್ಕೊಂಡು ಮಾತುಕತೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಅಂದಿದ್ದಾರೆ, ಹೊಸೂರು ಕಡೆಗೆ ಮಾಡೋದಾದ್ರೆ. ಸೊ ಹಾಗಾಗಿ ಅಲ್ಲಿ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಈಗ ಮೊದಲೇ ಯಲಹಂಕ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಈ ಕಡೆಗೆ ಹೊಸೂರು ಅಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇದು ಮಾಡಿದ್ಮೇಲಂತೂ ಮುಗೀತು, ಅರೋಗತಿ. ಕೇಂದ್ರಕ್ಕೆ ತಮಿಳುನಾಡಿನವರು ಪ್ರಸ್ತಾವನೆಯನ್ನ ಸಲ್ಲಿಸಿರಬಹುದು ಅಂತ ಹೇಳಿದ್ದಾರೆ. ತಮಿಳುನಾಡವರು ಪ್ರಸ್ತಾವನೆ ಸಲ್ಲಿಸಿರ್ಬೋದು, ನಮಗೆ ಹೊಸೂರಿಗೆ ಬೇಕು ಅಂತ ಹೇಳಿ. ಸೊ ಎರಡನೇ ಏರ್ಪೋರ್ಟ್ ಬಗ್ಗೆ ಈಗ ಯೋಚಿಸಿದ್ದೇವೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಈಗೆಲ್ಲ ಅದು ಬಹಳ ದಿನಗಳಿಂದನೇ ಚರ್ಚೆಯಲ್ಲಿದೆ, ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ. ಹೊಸದಾಗೇನಲ್ಲ ಅದು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಏನಿದೆ ಅದು ಮುಗಿಲಿ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲ ಮುಗಿದಾದ ಮೇಲೆ ಯಾವ ಕಡೆಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಬಿಡದಿ ಕಡೆಗೆ ಹೋಗುತ್ತಾ? ಅಲ್ಲಿ ನೋಡಿದ್ರೆ ಹೆವಿಲಿ ಟ್ರಾಫಿಕ್ ಜಾಮ್ ಈಗಲೇ. ಮೈಸೂರು ರೋಡು ಈ ಕಡೆಗೆ, ತುಮಕೂರು ರೋಡ್ ಕಡೆಗೆ ಆದರೆ ಬೇರೆ ಕಡೆಯಿಂದನೂ ಅನುಕೂಲ ಆಗುತ್ತೆ. ಆ ಕಡೆಗೆ ತುಮಕೂರಿಗೆ ಅನುಕೂಲ ಆಗುತ್ತೆ, ಚಿತ್ರದುರ್ಗಕ್ಕೆ ಅನುಕೂಲ ಆಗುತ್ತೆ, ಎಲ್ಲದಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಆ ಭಾಗಕ್ಕಾದರೆ. ಹಾಸನದಿಂದ ಬರಬೇಕಾದ್ರೆ ಇಲ್ಲಿವರೆಗೂ ಬರಬೇಕು, ಅದಕ್ಕಿಂತ ಬಿಟ್ಟರೆ ಅಲ್ಲೇ ಈಸಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಬಟ್ ಅದಾಗುತ್ತಾ? ಈಗ ಅದಕ್ಕೆ ಯಾರ್ಯಾರಿಗೆ ಜಮೀನುಗಳು ಎಲ್ಲೆಲ್ಲಿದೆ ಅದೆಲ್ಲ ರೇಟ್ ಜಾಸ್ತಿ ಆಗಬೇಕು ಅನ್ನೋ ಲೆಕ್ಕಾಚಾರ. ನೆಲಮಂಗಲದ ನೋಡಿ, ಈ ಏರ್ಪೋರ್ಟಲ್ಲಿ ಮಾಡ್ತಾರೆ ಅಂತ ಅಂದ ತಕ್ಷಣ ಎಷ್ಟು ಪ್ರೈಸ್ ಇತ್ತು ಅದು ಡಬಲ್ ಆಗಿ ಹೋಗ್ಬಿಟ್ಟಿದೆ. ಈಗ ಡಬಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಮಾಫಿಯಾಗಳು. ಯಾರಾದರೂ ಒಬ್ಬರು ಬೆಂಗಳೂರಿನಿಂದ ಆಚೆ ಒಂದು ಜಾಗ ತಗೊಳ್ಬೇಕು ಅನ್ನೋದಾದರೆ ಸೊ ಏನು ಮಾತಾಡಿದ್ದಾರೆ ನೋಡೋಣ. ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ. ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ. ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು. ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿದ್ದು. ಆದರೆ ಅದು ಆಗೋದಿಲ್ಲ ಅಂಥೇಳಿ DGCA ನವರು ಬೇರೆ ಬೇರೆ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ಕಾದು ನೋಡಬೇಕು. ಎರಡನೇ ಏರ್ಪೋರ್ಟ್ ವಿಚಾರ ಎಲ್ಲಿವರೆಗೂ ಬಂತಂತ ಸರ್? ಎರಡನೇ ಏರ್ಪೋರ್ಟ್ ವಿಚಾರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅದೆಲ್ಲ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು ಎಲ್ಲ ಕಡೆನೂ ನೋಡ್ತಾ ಇದ್ದಾರೆ. ಇನ್ನು ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಇನ್ನು ಫೈನಲೈಸೇಷನ್ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಸರ್, ನೀವು ಹಿಂಗೆ ಮಾಡ್ತಾ ಹೋಗ್ಬಿಟ್ರೆ ಜಮೀನು ರೇಟ್ಗಳು ಯಾವ ಒಬ್ಬರು ಕೂಡ ಜಮೀನನ್ನು ತೆಗೆದುಕೊಳ್ಳಾರ್ದಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಕುತ್ತಿಗೆಗೆ ತಂದಿಡ್ತೀರ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ರೇಟನ್ನೇ ಡಬಲ್ ಮಾಡಿಟ್ಟಿದ್ದೀರ ಒಂದು ರೀತಿಯಾಗಿ, ಅದ್ರ ಮೇಲೆ ಸಿಕ್ಕಾಪಟ್ಟೆ ತಂದಿಟ್ಬಿಟ್ಟು. ಈಗ ಜಮೀನುಗಳ ರೇಟನ್ನು ಕೂಡ ವಿಪರೀತವಾಗಿ ಹೆಚ್ಚಿಸ್ತಾ ಇದ್ದೀರಾ. ಅಲ್ಲಿ ಏರ್ಪೋರ್ಟ್ ಬರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬಿಡಿ. ಎಲ್ಲಿ ಜಮೀನಲ್ಲಿ, ಯಾವ ಜಮೀನಲ್ಲಿ ಏರ್ಪೋರ್ಟ್ ಬರುತ್ತೆ ಅನ್ನೋದಂತ ಕ್ಲಿಯರಾಗಿ ಹೇಳಿ. ಎಲ್ಲೋ ಒಂದು ಕಡೆಗೆ ಜನ ಯಾವುದೋ ಒಂದು ಜಾಗ ತೊಗೊಂಡು ಮನೆ ಕಟ್ಟಿಸ್ಕೊಳ್ತಾರೆ, ಇಲ್ಲ ಒದ್ದಾಡಿ ಹೋಗ್ತಾ ಇದ್ದಾರೆ, ಆಗ್ತಾ ಇಲ್ಲ ಅವ್ರ ಹತ್ರ. ನೀವು ಸರ್ಕಾರದವ್ರು ಕಟ್ಕೊಡೋದು ಅಷ್ಟರಲ್ಲೇ ಇದೆ. ಇನ್ನು ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದೊಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್,
ಒಂಥರ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದರಲ್ಲಿ ಕಡ್ಡಿ ಅಳ್ಳಾಡಿಸ್ತಾ ಇರೋ ಕಾಣಿಸ್ತಾ ಇದೆ. ಒಂದ್ ಕಡೆಗೆ ಈ ಕಡೆಗೆ ನೆಲಮಂಗಲ ರೋಡ್ ಕಡೆಗೆ ಅಂತಾರೆ, ಕುಣಿಗಲ್ ಕಡೆಗೆ ಅಂತಾರೆ, ತದನಂತರ ಬಿಡದಿ ಹತ್ರ ಅಂತಾರೆ, ಈಗ ಹೊಸೂರು ಕಡೆಗೆ ಅಂತಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾದವರೇನು ಜಮೀನುಗಳ ರೇಟನ್ನು ಬೂಸ್ಟ್ ಮಾಡಬೇಕು ಅಂತ ಈ ರೀತಿ ಅಲ್ಲಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರಾ ಅಂತ? ಅರುಣ್, ಆ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಆದರೆ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಆಗಬೇಕು ಅನ್ನುವಂತಹ ಪ್ರಸ್ತಾಪ ಅನೇಕ ತಿಂಗಳುಗಳಿಂದ ಇದ್ದಾವೆ. ಯಾಕಂದರೆ 2035ಕ್ಕೆ ಈಗ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದರ ಒಂದು ಹೊಸದಾಗಿ ಕಟ್ಕೊಳ್ಳೋದಕ್ಕೆ ಅವಧಿ ಮುಗಿಯುತ್ತೆ. ಹೊಸ ಏರ್ಪೋರ್ಟ್ಗೆ ಕಟ್ಟಲಿಕ್ಕೆ ಅಲ್ಲಿವರೆಗೂ ಕೂಡ ಟೈಮ್ ಇರುವಂಥದ್ದು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಕೂಡ 4-5 ಪ್ಲೇಸ್ಗಳನ್ನು ಫೈನಲ್ ಮಾಡಿರುವಂಥದ್ದು. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಅನೇಕ ಬಾರಿ ಹೇಳಿದ್ದಾರೆ, ಸಭೆಗಳು ಆಗ್ತಿದ್ದಾವೆ, 3-4 ಪ್ಲೇಸ್ಗಳನ್ನು ಅಂತಿಮ ಮಾಡಿದ್ದೇವೆ ಅಂತ. ಈಗಿರುವಂಥ ಚರ್ಚೆಗಳು ತುಮಕೂರು ಭಾಗದಲ್ಲಿ ಒಂದು ಮತ್ತು ಬಿಡದಿ ಭಾಗದಲ್ಲಿ ಮತ್ತೊಂದು, 2 ಭಾಗಗಳು ಫೈನಲ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು. ಆದರೆ ಯಾವುದು ಅಂತಿಮ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಅದರ ಸರ್ವೆ ಆಗಬೇಕು, ಅದಕ್ಕೆ ಬೇಕಾದಂತಹ ಜಮೀನು ಅಕ್ವೈರ್ ಆಗಬೇಕು, ಅಷ್ಟು ಜಮೀನು ಆ ಜಾಗದಲ್ಲಿ ಇದೆಯಾ ಅನ್ನುವಂಥ ಪರಿಶೀಲನೆ ಆಗಬೇಕು. ಈ ಎಲ್ಲದರ ನಡುವೆ ತುಮಕೂರಿನಲ್ಲಿ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಪರಮೇಶ್ವರ್ ಅವರು ಅನೇಕ ದಿನಗಳಿಂದ ಇಟ್ಕೊಂಡು ಬರ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಬಿಡದಿ ಭಾಗಕ್ಕೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಬಹುಶಃ ಇಲ್ಲಿ ಗೊಂದಲಗಳಿದ್ದಂತೆ ಕಾಣ್ತಿದೆ ಅರುಣ್. ಡಿ ಕೆ ಶಿವಕುಮಾರ್ ಅವರು ಬಿಡದಿ ಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು, ಪರಮೇಶ್ವರ್ ಅವರ ತುಮಕೂರು ಭಾಗಕ್ಕೆ ಬರಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಗೊಂದಲ ಇದೆ ಅನ್ನುವಂಥದ್ದು. ಹಾಗಾಗಿನೇ ಇದಕ್ಕೆ ಸಮಯ ಹಿಡಿತೆ ಅನ್ನುವಂಥದ್ದು. ಇತ್ತೀಚೆಗೆ ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲೂ ಕೂಡ ದೇವೇಗೌಡರು ಪ್ರಸ್ತಾಪ ಮಾಡಿದ್ರು, ಬೆಂಗಳೂರಿಗೆ 2ನೇ ಏರ್ಪೋರ್ಟ್ನ ಅವಶ್ಯಕತೆ ಇದೆ ಅಂತ. ಕೇಂದ್ರ ಸರ್ಕಾರವು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿತ್ತು. ಇದನ್ನ ರಾಜ್ಯ ಸರ್ಕಾರ ಬಳಸ್ಕೊಳ್ಬೇಕಾಗುತ್ತೆ. ಆದಷ್ಟು ಬೇಗ ಎಲ್ಲಾ ಕೆಲಸಗಳನ್ನು ವರ್ಕೌಟ್ ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಇವತ್ತು ಪರಮೇಶ್ವರ್ ಅವರು ಅದನ್ನೇ ಹೇಳಿರುವಂತದ್ದು, ನಾವು ಕೇಂದ್ರಕ್ಕೆ 2ನೇ ಏರ್ಪೋರ್ಟ್ ಸ್ಥಾಪನೆ ಮಾಡುವಂತ ವಿಚಾರವಾಗಿ ಪ್ರಸ್ತಾವವನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಇನ್ನೂ ಯಾವುದು ಚರ್ಚೆ ಆಗಿಲ್ಲ, ಜಾಗ ಫೈನಲ್ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳುವ ಜೊತೆಗೆ ಈಗ ಬಂಡವಾಳ ಹೂಡಿಕೆ ಸಮಾವೇಶ ನಡೀತಾ ಇದೆ ರಾಜ್ಯದಲ್ಲಿ 12ರಿಂದ 14ನೇ ತಾರೀಕು ಫೆಬ್ರವರಿ. ಅದಾದ ನಂತರ ಈ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ 1-2 ತಿಂಗಳಲ್ಲಿ 2ನೇ ಏರ್ಪೋರ್ಟ್ ಅನ್ನು ಸ್ಥಾಪನೆ ಮಾಡುವಂತ ವಿಚಾರವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ದಯವಿಟ್ಟು ರಿಯಲ್ ಎಸ್ಟೇಟ್ ಮಾಫಿಯಾಗಳು ನೀವು ಬೇಯಿಸ್ಕೊಳ್ಳೋಕ್ಕೋಸ್ಕರ, ನೀವು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಜನರನ್ನು ಸಾಯಿಸಬೇಡಿ. ಹಿಂಗೆ ಹತ್ತಿರದಲ್ಲಿ ಎಲ್ಲೋ ಒಂದು ತಗೊಳ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆ ಜಮೀನು ರೇಟ್ಗಳನ್ನು ವಿಪರೀತವಾಗಿ ಏರಿಸಿಬಿಡ್ತಾ ಇದ್ದಾರೆ ನಿಮ್ಮ ಈ ಹೇಳಿಕೆಗಳಿಂದಾಗಿ.